ಫೋನ್ ಎಲ್ಲ ಎತ್ತಿಬಿಟ್ಟು ಹುಡುಕ್ಬೇಕು ಒಂದು ದಿನ ಎಲ್ಲ ಇವತ್ತು. ಮಚ್ಚ ಪ್ಲಾನ್ ಏನು ಗೊತ್ತಾ ಮಚ್ಚ? ಈ ಹತ್ರ ಇದೆ ನಂಗೆ ಗೊತ್ತು. ತಗ ಇಟ್ಕೊಂಡಿರು, ನಾನು ಕೇಳೋರ್ಗು ಕೊಡಬೇಡ. ಆ್ಯಡ್ ಆನ್ ಬೀಗ ಇದು ಇಲ್ಲೆಲ್ಲ ಬಂದಿದ್ದಾ? ನಾನು ನಿನ್ನ ಮೀಟ್ ಆಗಿದ್ದೆ, ನಾನು ಕೂತಿದ್ದೆ, ನಾನು ಲಾಸ್ಟಲ್ಲಿ ಇದ್ದೆ ತಾನೆ. ಈ ಸೈಡಲ್ಲ ಇದ್ದೀನಿ ನೀನು, ಈ ಕಡೆ ಎಲ್ಲೆಲ್ಲ ಕೇಳ್ತಾನೆ. ಒಳಗಡೆ ಇಕ್ಕಣ ಅಂತ ಅನ್ಕೊಂಡೆ, ಬಟ್ ಯಾವ ಟೈಮಲ್ಲಿ ಇವ್ರು ಲಾಕ್ ಹಾಕೊಂಡು ಹೋಗ್ಬಿಡ್ತಾರೋ ಗೊತ್ತಿಲ್ಲ. ಮಚ್ಚ ನಾನು ವೀಡಿಯೋನ ಈ ಫೋನಲ್ಲಿ ಮಾಡ್ಲಾ ಕ್ಯಾಮ್ರಲ್ಲಿ ಮಾಡ್ಲಾ ಗೊತ್ತಾಗ್ತಾ ಇಲ್ಲ ಮಚ್ಚ. ಯಾವ್ದ್ರಲ್ಲಿ ವೀಡಿಯೋ ಮಾಡಲಿ ಮಚ್ಚ? ಆಫ್ ದ ಕ್ಯಾಮ್ರಾ ಹೆವಿ ಬೈಕ್ ಹೋಗ್ತಾವನೆ. ಬಡಿ ಹೋಗೋದು ಪಕ್ಕದಲ್ಲೇ ನಿಂತ್ಕೊಂತ ಇನ್ನು ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ. ಏನೋ ಇದು ಓಟಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ಹೆಸರು ಗೊತ್ತಿಲ್ಲ, ಜಸ್ಟ್ ಕನ್ಫ್ಯೂಸ್ ಆಗುತ್ತೆ. ಹೊಸ ನೀನು ಹೊಸ ಆರಾಮ ಮಚ್ಚ. ಗೈಸ್ ಕ್ಲಾಸ್ಗೆ ಎಲ್ಲ ಮಾಜಿ ಸ್ಟೂಡೆಂಟ್ಸ್ಗಳು ಫ್ರೆಂಡ್ಸ್ಗಳು ಬಂದ್ಬಿಟ್ಟವ್ರೆ. ಗೈಸ್ 5 minutes later. ಕೊಡು ಮಚ್ಚ ಇಲ್ಲಿ. ಏ ಮಚ್ಚ ಲೇ ಕೊಡು ಮಚ್ಚ. ಗೈಸ್ ಈ ಕೀ ಬಂದು ಅಡಾನ್ದು. ಬೆಳಗ್ಗೆ ಮೀಟ್ ಆಗೋ ಟೈಮಲ್ಲಿ ನನ್ನ ಹೆಸ್ರನ್ನ ಎಬ್ಬಲ್ ಹತ್ರ ಕೇಳ್ಬಿಟ್ಟು ನನಗೆ ಮೀಟ್ ಆಗೋ ಥರ ವಿಶ್ ಮಾಡ್ತಾ ಇದ್ದೆ, ನಾಟಕಗಳು ಮಾಡ್ತಾ ಇದ್ದೆ. ಇವಾಗ ನಾನು ತೋರಿಸ್ತೀನಿ ರಿಯಲ್ ನಾಟಕ ಹೆಂಗಿರುತ್ತೆ ಅಂದ್ಬಿಟ್ಟು. ಫೋನ್ ಎಲ್ಲ ಎತ್ತಿಬಿಟ್ಟು ಹುಡುಕ್ಬೇಕು ಒಂದು ದಿನ ಎಲ್ಲ ಇವತ್ತು. ನನಗೆ ಫಸ್ಟ್ ಕಾಲ್ ಹಾಕೋದು ಎಲ್ಲಿದ್ಯಾ ಮಚ್ಚ ಅಂದ್ಬಿಟ್ಟು ಮಾಡ್ತೀನಿ. ಅಲ್ಲ ಇವನು ನಾವನ್ನೆಲ್ಲ ಮರ್ತೋಗಿದ್ಯಲ್ಲ ಅಂತಾನೆ. ಬಂದಾಗ ನನ್ನೇ ಮರ್ತೋಗ್ಬಿಟ್ಟು ನನ್ನ ಹೆಸರು ಏಬಲ್ ಹತ್ರ ಕೇಳ್ಬಿಟ್ಟು ಹೇಳ್ತಾನೆ. ಫ್ರೆಂಡ್ ನೀನು, ಫ್ರೆಂಡ್ ಬ್ಲೂಟಿ ಫ್ರೆಂಡ್ ನೀನು. ಅವನ ಭೂತ ಇವಾಗ ನಾ ಅದೃಷ್ಟ ಅಲ್ಲ. ನಾನು ಅದೃಷ್ಟ ಲಕ್ಕಿ ನೀನು. ನೀನಿಲ್ಲ ಅಂದ್ರೆ ಹೆಂಗಿದು? ನೀನಿಲ್ಲ ಅಂದ್ರೆ ನೆನ್ಸ್ಕೊಳಕ್ಕೆ ಆಗ್ತಾರೆ. ಹೌದಾ ಮಚ್ಚ? ನೆನ್ಸ್ಕೊಂಡ್ಯಾ ಮಚ್ಚ? ಡಿಸ್ಕಷನ್ ಮಾಡ್ತಾವನೆ ಪಾಪ, ಇನ್ನೂ ಗೊತ್ತಿಲ್ಲ ಒಂದು ಕೀ ಬಗ್ಗೆನೇ ಯೋಚನೆ ಇಲ್ಲ ಇನ್ನು ಎಲ್ಲೈತೆ ಅಂದ್ಬಿಟ್ಟು. ಬರ್ಲಿ ನೆನಪಾದ್ಮೇಲೆ ಬರ್ತಾನೆ ನಮ್ಮ ಹತ್ರ. ಕಾಲೇಜಲ್ಲಿ ಇರ್ತೀನಿ ನೀನು ಸಂಜೆವರೆಗೂ. ತಗ ಇಟ್ಕೊಂಡಿರು, ನಾನು ಕೇಳೋರ್ಗು ಕೊಡಬೇಡ. ಆ್ಯಡ್ ಆನ್ ಬೀಗ ಇದು ಕೈಗೆ ಅದಷ್ಟೇ. ರೀಜನರೇಷನ್ ಆಗ್ತಾ ಇದು ಸಾಕ್ಷಿ ಹೊಸ ಸ್ಕಿನ್ ಸೆಲ್ಸ್ ರೀಗ್ರೋತ್. ನ್ಯೂ ಸ್ಕಿನ್ ಗ್ರೋತ್ ಆಗ್ತದೆ. ಅದನ್ನ ಸಿಂಪಲ್ ಆಗಿ ಹೇಳೋದಪ್ಪ. ಅದೇನೋ ಆಗ್ತೈತೆ ಬಿಡು. ನೋಡಿ ಗೈಸ್ ಜಸ್ಟ್ ಕ್ಲಾಸ್ ಮುಗೀತು, ಅವಾಗಲೇ ಏಬಲ್ ಓಡೇ ಹೋಗ್ಬಿಟ್ಟು. ಎಂತ ಫ್ರೆಂಡ್ ಇವನು, ಶೆಟ್ ಗೈಸ್. ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೀವಿ. ಜಸ್ಕಣ ನೀನು ಒಳ್ಳೆ ಫ್ರೆಂಡೇ ಬಾ. ಇವಳು ಕ್ಲಾಸ್ ಮುಗದ ಮೇಲಾದರೂ ಹಿಂಗೆ ನಿಂತುಕೊಂಡು ಫೋನಲ್ಲಿ ಮಾತಾಡುತ್ತಿದ್ದಾಳೆ ಅಂದ್ರೆ ಈ ಮಕ ನೋಡಿಕೊಳ್ಳಿ ಫ್ರೆಂಡ್ಸ್. ಅಡಾನ್ ಓಹೋ ಮಚ್ಚ ಪ್ಲಾನ್ ಏನು ಗೊತ್ತಾ ಮಚ್ಚ? ಈ ನಿನ್ನ ಹತ್ರ ಇದೆ ನಂಗೆ ಗೊತ್ತು. ಪ್ಲಾನ್ ಮಾಡಿದ್ದು ಲೇಖ ಇದೆ ಈ ಅವನ ಹತ್ರ. ಈ ಲೇಖ ಕೊಟ್ಟಿದ್ದೆ ವಿಲನ್. ಈ ಲೇಖ ಅವಳು ಬಿಸಿ ಇದ್ದಾಳೆ. ಅವಳು ಆ ಕಡೆ ಫೋನ್ ಕಾಲಲ್ಲಿ ಬಿಸಿ ಇದ್ದಾಳೆ. ಬೀಗ ಐತಲ್ಲ ನೇತ್ರ? ಬೀಗ ನೇತ್ರನೇ ಐತಾ? ವೆರಿ ನೈಸ್. ಬರ್ಲಿ ಕಾಲ್ ಬರ್ಲಿ. ನಾನು ಮ್ಯಾನೇಜ್ ಮಾಡ್ತೀನಿ. ಮನೆಗೆ ಹೊರಟ ಇವಾಗ ಮತ್ತೆ ಇನ್ನೇನು ಇದು ಔಳ್ತಿ ಅಲ್ಲಿ ಅಡೋನ್ ಬೀಗ ಇದು ನಾನೇ ಕೊಟ್ಟೆ. ಇವಾಗ ಬತ್ತೆ ನುಡಿಕೊಂಡು ಫಸ್ಟ್ ಕ್ಲಾಸಿಗೆ ಬರ್ತೇನೆ, ಆಮೇಲೆ ನನಗೆ ಕಾಲ್ ಮಾಡ್ತೇನೆ. ಮಚ್ಚ ನಾನು ಆಗ್ಲಿಂದ ವೆಯ್ಟ್ ಮಾಡ್ತೇನೆ ಮುಂದಿನ ಏನು ಮಚ್ಚ? ಏನಾಯ್ತು ಮಚ್ಚ? ಏನಾಯ್ತು? ಏನಿಲ್ಲ. ಕಣ ಕೀ ಎಲ್ಲ ಹೋಯ್ತು. ಕೇಳಕ್ ಕೊಟ್ಟಿ ಬಟ್ ಏನ್ ಕೇಳಕ್ಕಾಗಲಿಲ್ಲ ಅಂತ. ಲಾಸ್ಟ್ ಅಂಡ್ ಫೌಂಡ್ ಅಲ್ಲಿ ಸೂಪರ್. ಅಯ್ಯೋ ನಾನು ಸುಮ್ಮನೆ 1 ಕೋಟಿ ಅಂತೇಳಿ ನಿಮ್ಮನ್ನೆಲ್ಲ ಏಮಾರಿಸ್ತಾವ. ಗೊತ್ತಿದೆಯಲ್ಲ ಏನ್ ಮಾಡ್ತೇನೆ ಇನ್ ಬ್ಯಾಕ್ ಎಂಡ್ ಎಫರ್ಟ್ ಅಂದ್ಬಿಟ್ಟು. ಗೊತ್ತು ಕಣ, ನಾನು ಹೇಳಲ್ಲ. ಬಿಡಿಸ್ತಿ ಅಲ್ಲ ಅವೆಲ್ಲ ಹೇಳ್ಬೇಡ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ₹100 ಕಳಿಸ್ಕೊಡಿ. ಗೈಸ್ ನಂಗೆ ಇವಾಗ ಇವನೇ ಕಂಟೆಂಟು ಪಾಪ. ಆಗಲೇ ಹುಡುಕ್ತಾನೆ ಪಾಪ. ಎಲ್ಲೆಲ್ಲ ಹುಡುಕೊಂಡು ಹೋಗ್ಬಿಟ್ಟು ಈ ಕಡೆ ಕೆರಡೆ ಹಂಗೆ ನನ್ನ ಮುಂದೆ ಪಾಸ್ ಆದ. ನಾನು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಅವ್ನಿಗೆ ಇನ್ನೂ ಸೀನ್ ಗೊತ್ತಿಲ್ಲ ಅನ್ಸುತ್ತೆ. ಎಲ್ಲೆಲ್ಲ ಕೇಳ್ತಾನೆ.
ಇಲ್ವಂತ ಮಚ್ಚ ನನ್ನ ಕಷ್ಟ ನನಗೆ ನಿಂತೊಂದು ಏನಾಯ್ತು ಮಚ್ಚ ಅಷ್ಟೊಂದು ಸೀರಿಯಸ್ ಆಗ್ಬಿಟ್ಟಿದ್ಯಾ ಒಂದೊಂದು ಗಾಡಿ ಬೀಗ್ತಾ ತಾನೆ ಸ್ಪೇರ್ ಇಲ್ಲ ನೀ ಹತ್ರ ಮನೇಲೈತಾ ಇಲ್ಲೆಲ್ಲ ಬಂದಿದ್ದ ನಿನ್ನೆ ನೇಬಲ್ ಎಲ್ಲಿ ಮಚ್ಚ ಹೌದು ನಾನು ಇಲ್ಲ ಕಣ ಮಚ್ಚ ಒಳ್ಳೆ ಕಂಟೆಂಟ್ ಮಚ್ಚ ನಾನು ದಿನಕ್ಕೆ ಏನು ಕಂಟೆಂಟ್ ಇಲ್ಲ ಯೋಚನೆ ಮಾಡ್ತಾ ಇದ್ದೆ ನೋಡಿ ನೀನು ಒಂದು ಒಳ್ಳೆ ಬಂದ್ಬಿಟ್ಟು ಬೀಗ ಇಲ್ಲ ಅಂತಲ್ಲ ಮಚ್ಚ ಇವಾಗ ಎಲ್ಗೆ ಹೋಗ್ತಾ ಇದೆಯಾ ಮಚ್ಚ ಸೊ ಬೈಕ್ ಅದ್ರವರೆಗೂ ಹೋಗ್ತಾ ಇದೆಯಾ ಇವಾಗ ಓಕೆ ಓಕೆ ಮಚ್ಚ ನಾನು ವಿಡಿಯೋನ ಈ ಫೋನಲ್ಲಿ ಮಾಡ್ಲಾ ಕ್ಯಾಮ್ರಲ್ಲಿ ಮಾಡ್ಲಾ ಗೊತ್ತಾಗ್ತಾ ಇಲ್ಲ ಮಚ್ಚ ಯಾವ್ದ್ರಲ್ಲಿ ವಿಡಿಯೋ ಮಾಡ್ಲಿ ಮಚ್ಚ ಬೀಗ ಬೇರೆ ಕಳ್ದೋಗೈತೆ ಹಂಗೆಲ್ಲ ಬೇಡ ಮಚ್ಚ ಬ್ಯಾಗಲ್ಲೆಲ್ಲ ಹುಡುಕ್ತವನೇ ಗೈಸ್ ಪಾಪ ಬೀಗ ಕಳ್ದೋಗಿದೆ ಅಂದ್ಬಿಟ್ಟು ನೀನು ಅದೇನಾದ್ರು ನಮ್ಮವನ್ ಯಾವನಾದ್ರೂ ಎತ್ಕೊಂಡಿದ್ರೆ ಏನಾ ಯಾರ ಅದು ಫ್ಲಾಶ್ ಆನ್ ಮಾಡ್ತೀನಿ ಇರು ಮಚ್ಚ ಇಲ್ವಾ ಮಚ್ಚ ಇರೋ ಇದನ್ನ ಅರೇಂಜ್ ಮಾಡಿ ನಿಂಗೆ ಸರಿ ಇರು ಗೈಸ್ ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೆ ಗೈಸ್ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಟ್ರು ಏನೂ ಇಲ್ಲ ಅಂದ್ಬಿಟ್ಟು ಕರೆಕ್ಟ್ ಟೈಮಿಗೆ ನನ್ನ ಮುಂದೆ ಪೂರ್ಣ ಅಂತ ಪಾಸ್ ಆಗ್ಬಿಟ್ಟೆ ಐಡೋನು ಏನು ಇಂಟ್ರೆಸ್ಟ್ ಗೊತ್ತಾ ನನಗೆ ಇವಾಗ ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್ ಲಿಫ್ಟ್ ಬಂದರೆ ಲಿಫ್ಟಿಂದ ಕ್ಲಾಸ್ಗೆ ಹೋಗ್ಬಿಟ್ಟು ಒಂದು ಬೀಗ ಹುಡುಕ್ತೀವಿ ಗೈಸ್ ಈ ಕಡೆ ಪಾಪ ಐಡೋನು ಈ ಕಡೆ ಇರೋ ಸೆಕ್ಯೂರಿಟಿ ಅವ್ರ ಹತ್ರ ಕೇಳ್ತಾರೆ ಬೀಗ ಸಿಕ್ಕೈತೆ ಅಂದ್ಬಿಟ್ಟು ಏ ಮಚ್ಚ ಎಲ್ಲ ಇದೆಯಾ ಹಲೋ ಸುಹಾಸ್ ಎಲ್ಲ ಇದೆಯಾ ಬೇಸ್ಮೆಂಟ್ ಅಲ್ಲಿ ಇದೆಯಾ ಪಾಪ ನನ್ನ ಫ್ರೆಂಡ್ಗೆಲ್ಲ ಕಾಲ್ ಮಾಡ್ತಾ ಅಂತ ಇಗ್ನೋರ್ ಮಾಡಿ ಒಬ್ಬನೇ ಹೋಗ್ತು ಅಂತ ಕಾಡೋನಲ್ಲಿ ಬೀಗ ಹೊಡಿಕೊಂಡು ಅವ್ನು ಲಿಫ್ಟಲ್ಲಿ ಹೋಗ್ತಾನೆ ಅನ್ಕೊಂಡೆ ಗೈಸ್ ನಡ್ಕೊಂಡೆ ಹೋಗ್ತಾವನೆ ಮೇಲೆ ಪಾಪ ಇರೋ ಮಚ್ಚ ಓಡೋಗ್ತಾ ಇದೆಯಾ ಯಾರದು ಬೆನೆಟಾ ಎತ್ತಾಕಿರ್ತೀಯ ಮನೆಯಲ್ಲಿ ಕೀ ಕೊಟ್ರೆ ಒಳ್ಳೇದು ಅಂತ ಲೇ ನಾನು ಚೆಕ್ ಮಾಡ್ಕೊಳ್ಬೋನಾದ್ರೆ ಇದ್ರೆ ಡೌಟ್ ಕೊಡ್ತಾನೆ ನೀನು ಸಪೋರ್ಟ್ ಮಾಡೋಣ ಏನೋ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕಾರ್ಪೊರೇಟ್ ಮಾಡೋಣ ಅಂತ ಬಂದ್ರೆ ನೀನು ಇಷ್ಟು ಇಂಟ್ರೆಸ್ಟ್ ತಗೋತಾ ಇದ್ರೆ ಈಗ ವಿಡಿಯೋದೇ ನನ್ನ ಹ್ಯಾಂಡ್ ಮಚ್ಚ ಅವನು ಅಟೆಂಡ್ ಮಾಡಿರೋ ಕ್ಲಾಸಲ್ಲಿ ಇರ್ಬೋದೇನೋ ಅಂತ ನೋಡಕ್ಕೆ ಹೋಗ್ತಾವನೆ ನನ್ನ ಕಾಲು ಫುಲ್ ಸ್ವೆಟ್ ಆಗೈತೆ ನನ್ನಪ್ಪ ಹೇಳಿ ರೆಸ್ಟ್ ರೂಮ್ಗೆ ಹೋಗ್ತಾ ಇದ್ದೀನಿ ರೆಸ್ಟ್ ರೂಮಲ್ಲಿ ಬೀಗ ಬರ್ತೀನಿ ಇದೇ ನೋಡಿ ಗೈಸ್ ಒಂದು ಬೀಗ ಒಳಗಡೆ ಇಕ್ಕೋಣ ಅಂತ ಅನ್ಕೊಂಡೆ ಬಟ್ ಯಾವ ಟೈಮಲ್ಲಿ ಇವ್ರು ಲಾಕ್ ಹಾಕೊಂಡು ಹೋಗ್ಬಿಡ್ತಾರೋ ಗೊತ್ತಿಲ್ಲ ನಂಬಕ್ಕಾಗಲ್ಲ ಅದಕ್ಕೆ ಬ್ಯಾಗಲ್ಲಿ ಇಕ್ಕೋತೀನಿ ಗೈಸ್ ಆ್ಯಕ್ಚುಲಿ ಕಲ್ಯಾಣ್ ನಗರಲ್ಲಿ ಗಾಡಿ ರಿಪೇರ್ ಇದೇನೋ ಇದೆ ಅಂತ ಪಾಪ ಬೈಕ್ಗೋಸ್ಕರ ಎಷ್ಟು ಹುಡುಕ್ತಾವ್ರು ಇಲ್ಲ ಅಂದರೆ ನಂದೇ ಬೈಕ್ ಇತ್ತು ನಾನೇ ಕೊಟ್ಬಿಡ್ತಾ ಇದ್ದೆ ಕೇಳಿದೆ ತಗೊಂಡ್ಬಿಟ್ಟು ಬೇಡ ಅಂದ್ಬಿಟ್ಟು ಬೇಕಾ ಮಚ್ಚ ಥ್ಯಾಂಕ್ ಯು ಮಚ್ಚ ಗೈಸ್ ಮಾರ್ನಿಂಗ್ ಫಸ್ಟ್ ಅವರ್ ಇದೇ ಕ್ಲಾಸಲ್ಲಿ ಇದ್ದಿದ್ದು ಪಾಪ ನಾನು ಸೆಕೆಂಡ್ ಅವರ್ ಆದಮೇಲೆ ಜಾಯ್ನ್ ಆಗಿದ್ದು ಸೊ ಈ ಕಡೆನೇ ಇರ್ಬೋದು ಅಂತ ಸರ್ಚಿಂಗ್ ಇಲ್ಲಿ ಕೂತಿದ್ದ ಮಚ್ಚ ನಾನು ಇನ್ನು ಮೀಟ್ ಆಗಿದ್ದೆ ನಾನು ಇಲ್ಲಿ ಕೂತಿದ್ದೆ ನಾನು ಲಾಸ್ಟಲ್ಲಿ ಇದ್ದೆ ತಾನೆ ಈ ಸೈಡಲ್ಲೂ ಇದ್ದೀನಿ ನೀನು ಈ ಕಡೆ ತೇಜಲ್ಲಿ ಈ ಕಡೆ ಕೂತಿದ್ದ ನೀನು ಅವ್ನು ಮುಂದೆ ಕೂತಿದ್ದಲ್ಲ ನನ್ನ ಮೇಲೆ ಡೌಟಾ ಮಚ್ಚ ನಿಂಗೆ ಇಲ್ಲ ಮಚ್ಚ ನೋಡಿ ಗೈಸ್ ನನ್ನ ಫ್ರೆಂಡ್ ನನ್ನ ಮೇಲೆ ಡೌಟ್ ಬಿಡ್ತಾನೆ ಪಾಪ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಬಂದೆ ಅಷ್ಟೇ ಗೈಸ್ ನಾನು ಆದ್ರೂ ಎತ್ತಾಕಿರ್ಬೇಕು ಮಚ್ಚ ಏನು ಮಚ್ಚ ನನಗೆ ಒಂದು ಚಿಕ್ಕ ಡೌಟ್ ಅಂದರೆ ಕ್ಯಾಂಟೀನಲ್ಲಿರೋ ತೇಜನ್ ಮೇಲೆ ಐತೆ ಮಚ್ಚ ಕ್ಯಾಂಟೀನಲ್ಲಿರೋ ತೇಜನ್ ಮೇಲೆ ಡೌಟು ಅಂತ ಹೇಳಿದೆ ಮಚ್ಚ ಅವನೇ ತಗೊಂಡವನೇ ಇಲ್ಲ ನಂಗೆ ಗೊತ್ತಿಲ್ಲ ತೇಜಲ್ಲಿ ಕಾಲ್ ಆಗ್ತಾ ಇದೀವಿ ಗೈಸ್ ಇಮ್ಯಾಜಿನ್ ಯಾವ್ದ್ರಲ್ಲಿ ಬಿಸಿ ಅವನ ಏ ಮಚ್ಚ ಎಲ್ಲೋ ಇದೆಯಾ ಎಲ್ಲಿ ಹೇಳ ಫಸ್ಟ್ ಲೇ ನನ್ನ ಕೀ ಎತ್ತಾಗಿದ್ದಿ ಹೇಳ ತೇಜಸ್ ಹೇಳ್ತಾನೆ ನೀನು ನಾನು ಹೇಳಿಲ್ಲಪ್ಪ ನನ್ನ ಗಾಡಿ ಕೀ ಎತ್ತಾಗಿದ್ಯಾ ಹೇಳು ಅಷ್ಟೇ ನಾನು ನಿನಗೆ ಮಚ್ಚ ಬೈಕ್ ಕಣ ಅಂತಲೇ ಮೇಲೆ ಎತ್ತಾಕ್ಬಿಡ್ತೀನಿ ನೀನು ಎತ್ತಾಕಿದ್ದಂತೆ ಹೇಳಿ ನೀನು ಎತ್ತಾಕಿದ್ದಂತೆ ನಿಜ ಹೇಳಿ ನೀನು ಎತ್ತಿಲ್ಲ ತಾನೆ ಇನ್ನು ಸ್ವಲ್ಪ ಒಂದು ಮಚ್ಚ ಹಾಂ ಸರಿ ಓಕೆ
ನೀನು ಎಲ್ಲೆಲ್ಲಿ ಹೋಗಿದ್ದೆ ಮಚ್ಚ? ಇದು ಪ್ರಿನ್ಸಿಪಲ್ ರೂಮ್ಗೆ ಹೋಗಿದ್ದೆ ಮಚ್ಚ? ಸರಿ ಸರಿ. ಕ್ಯಾಂಟೀನಲ್ಲಿ ತೇಜಲ್ ಜೊತೆ ಇನ್ನೊಂದು 3 ಜನ ಇದ್ದಾರೆ ಮಚ್ಚ. If not ತೇಜಲ್ ಅವನು ಹೊಸ ಹೇರ್ ಸ್ಟೈಲ್ ಫುಲ್ ಚೇಂಜ್ ಆಗ್ಬಿಟ್ಟವನೆ. ನಮ್ಮ ಕಷ್ಟ ನನಗೆ ಗೊತ್ತು. ನಾನು ಕೀ ಅವನು ಸಿಗ್ತೆ ಗಾಡಿದು ಅಲ್ಲ ಇಲ್ಲ ಅಂತ ಇಲ್ಲೂ ವಿಡಿಯೋ ಗಾಯ್ಸ್ ಬಡ್ಡಿ ಮಗ ಫ್ರೆಂಡ್ ಇವನು ಆಲ್ರೆಡಿ ಊಟ ತಿನ್ಕೊಂಡು ಬಂದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಬೀಗ ಹುಡುಕ್ತಾವನೆ. ನಾನು ನಿನಗೋಸ್ಕರ ಏನೋ ಊಟ ಹೋಗೋಣಪ್ಪ ಮಚ್ಚ ಜೊತೆ ನನ್ನ ಗಾಡೀಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಆಗೋಯ್ತು ಅಂತ ಎಷ್ಟು ಬಿಟ್ರೆ ಮಾಡಬೇಕು ಮಂಡೆ ಎಷ್ಟು ಕ್ಲೋಸ್ ಇಲ್ಲಂತ ಕರ್ಕೊಂಡು ಗೈಸ್ ಬರ್ತಾ ಬರ್ತಾ ಅಡೋನು ಫುಲ್ ಸೀರಿಯಸ್ ಆಗ್ತಾವನೆ. ಇವಾಗ ನಾನು ಎಸ್ಕೇಪ್ ಆಗಬೇಕು ಅಂದರೆ ಒಂದೇ ದಾರಿ, ಯಾರ ಕೈಲಿ ಕೊಟ್ಟರು ಕೂಡ ಹಿಂಗೆ ರೈಸ್ ಆಗಿಬಿಡ್ತಾನೆ. ಅದಕ್ಕೊಂದು ಪ್ಲ್ಯಾನ್ ಮಾಡಿ ಹೇಳಿದ್ದೀವಿ. ಆ್ಯಕ್ಚುಲಿ ಅಡಾನ ಇಂದ ಕ್ಯಾಮ್ರಾ ಏನು ಹೇಳ್ತಾ ಇಲ್ಲ, ಆಫ್ ದ ಕ್ಯಾಮ್ರಾ ಹೆವಿ ಬೈಕೋತಾವನೆ. ಬಟ್ ಇವಾಗ ಒಂದು ಪಕ್ಕದಲ್ಲೇ ನಿಂತ್ಕೊಂತ ಇನ್ನು ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದೇನು ಅಂದರೆ ಇವಾಗ ಈ ಬೀಗನ ಎಲ್ಲಾದರೂ ಇಲ್ಲಿ ಬಿಸಾಕ್ಬಿಡ್ತೀನಿ. ಎಲ್ಲ ಬಿಸಾಕಿದ್ರು ಯಾರಿಗೆ ಸಿಕ್ಕಿದ್ರು ಸೀದಾ ತಗೊಂಡೋಗಿ ಆ ಕಡೆ ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ ಆಗಲೇ ಸ್ಟಾರ್ಟಿಂಗ್ ಕೇಳಿದ್ನಲ್ಲ ಅಡಾನು, ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ಅಲ್ಲಿಗೆ ಹೋದಾಗ ಸೀದಾ ಆರಾಮಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಆ ಕಡೆ ವಿಸಿಟ್ ಹಾಕೋ ಮಚ್ಚ ಅಂತ ಹಂಗೆ ಡೌನ್ ಮಾಡ್ತೀನಿ, ಹೋಗ್ಬಿಡ್ತಾನೆ, ಇಸ್ಕೊಂಡು ಬಂದ್ಬಿಡ್ತಾನೆ, ಸುಮ್ಮನೆ ಆಗ್ಬಿಡ್ತಾನೆ. ಈ ದೊಡ್ಡ ಗಾರ್ಡನಲ್ಲಿ ಬಿಸಾಕಿದ್ರೆ ಪಕ್ಕ ಹುಡ್ಕೋದು ತುಂಬ ಟೈಮ್ ಹಿಡಿಯುತ್ತೆ. ಜನ ಈ ಕಡೆ ಬಂದು ನೋಡಿ ಹುಡುಕಿ ಯೋಚನೆ ಮಾಡಿ ತಗೊಂಡೋಗಿ ಅಲ್ಲಿ ಕೊಡಬೇಕು, ಅದು ತುಂಬ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಇನ್ಸ್ಟೆಂಟ್ ಆಫ್ ಟೈಮ್ ಏನು ಅಂದರೆ ಜನ ಯಾವ ಕಡೆ ಜಾಸ್ತಿ ನಡ್ಕೊಂಡು ಹೋಗ್ತಾವ್ರೆ ಅವ್ರ ಕಣ್ಣು ಕಾಣಿಸುತ್ತೆ, ನಾನು ಹಾಕಿದ್ರೆ ಸೀದಾ ತಗೊಂಡೋಗಿ ಅಲ್ಲಿ ಕೊಡ್ತಾರೆ. ಸೊ ಇವಾಗ ನಾನು ಬಿಸಾಕಿದ್ರೆ ಅಥವಾ ಎಲ್ಲರೂ ಇಟ್ಟರೆ ನನಗೆ ಗೊತ್ತಾಗ್ದಿರೋ ಥರ ಬೇರೆ ಯಾರು ನೋಡ್ದಿರೋ ಥರ ಇಕ್ಬೇಕಷ್ಟೇ. ಸೊ ಇವಾಗ ಈ ಒಳಗಡೆ ಹೋದ್ರೇ ಅದು ಏನದು ಲಾಸ್ಟ್ ಆ್ಯಂಡ್ ಫೌಂಡ್ ರಿಸೆಪ್ಷನ್ ಸಿಗುತ್ತೆ, ಐ ಮೀನ್ ಕಾಲೇಜ್ ರಿಸೆಪ್ಷನ್ ಸಿಗುತ್ತೆ. ಸೊ ಆ ಕಡೆಯಿಂದ ಪಕ್ಕದಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ತಳ್ತಾ ಇದ್ದೀನಿ, ಈ ಕಡೆ ಈ ಮೂಲೆಯಲ್ಲಿ ಐತೆ. ಸೊ ಯಾರೇ ಬಂದು ನೋಡಿದ್ರು ಕೂಡ ತಗೊಂಡೋಗಿ ಲಾಸ್ಟ್ ಆ್ಯಂಡ್ ಫೌಂಡು ಕೊಡ್ತಾರೆ, ಅಲ್ಲಿಂದ ಇದು ತಗೊಂಡು ಬರ್ತಾರೆ ಅಷ್ಟೇ. ಬ್ರೋ do one thing, bro. There is one key. I have pranked my friend that his key has lost. He is in search of the key. You please take it and give it to the lost and found so that I can drag him without my involvement of this act. He will get his key back. ಎತ್ಕೊಂಡು ಹೋಗಿ ಲಾಸ್ಟ್ ಅಂಡ್ ಫೌಂಡ್ ಕೊಟ್ಬಿಡು ಬ್ರೋ. ಓಕೆ, ಥ್ಯಾಂಕ್ ಯು ಬ್ರೋ. ಸೊ ಇವಾಗ ಕೀ ಲಾಸ್ಟ್ ಅಂಡ್ ಫೌಂಡ್ ಸೇರಿದೆ. ಇವಾಗ ಆ್ಯಡಾನ್ನ ಹೆಂಗಾರು ಕನ್ವೆ ಮಾಡಿ ಲಾಸ್ಟ್ ಅಂಡ್ ಫೌಂಡ್ ಹೋಗಿ ಇಂಕ್ವೈರ್ ಮಾಡೋ ಥರ ಹೇಳಬೇಕು ಮಚ್ಚಾ. ಸಾರಿ ಆ್ಯಡಾನ್ ಎಲ್ಲ ಬಂದೆ ಈ ಕಡೆ ಬಂದೇ ಇಲ್ಲ ಮಚ್ಚಾ. ಸ್ಕೀಮ್ ಹಾಕಿ ಮಚ್ಚಾ ಹೇಳು. ಹಂಗೆ ಮಾಡಿಲ್ಲ ಮಚ್ಚಾ, ಆ ಕಡೆ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ನಂಗೆ ಗೊತ್ತಿಲ್ಲ, ಅದು ಗೊತ್ತಿರೋದು ನನ್ನ ಹೋಗಿ ಆ ಕಡೆ ಹೋಗಿ ಲಾಸ್ಟ್ ಕೊಂಡು ಕೊಟ್ಬಿಡು. ಯಾರು ಸಿಕ್ಕಿದೆ ಸಿಗುತ್ತೆ ಅವ್ನು ನನ್ನ ಮುಂದೆ ಕೊಡಕ್ಕೆ ಹೋಗಿ ಇದಕ್ಕೆ ತಿನ್ಸಲ್ಲ ನಾನು ತಿನ್ನಕ್ ಬಿಡಲ್ಲ ಅನ್ಬೇಕು. ಚಿನ್ನಾನೆ ತಗೊಂಡ್ಬೇಕು. ಯು ಟೇಕ್ ಇನ್ ಟೀಕ್ಸ್, ಐ ವಿಲ್ ಟೇಕ್ ಇನ್ ದಿಸ್. ಅಲ್ಲಿಂದ ಹುಡುಕ್ತಾ ಇದೀನಿ, ಕ್ಯಾಂಟೀನ್ಗೆಲ್ಲ ಹೋದೆ ಸಿಗ್ತಾನೆ ಇಲ್ಲ. ಎಸ್ ಮಚ್ಚ ಎಲ್ಲಿದ್ಯಾ ಮಚ್ಚ? ಓ ಮಚ್ಚ ಅಲ್ಲೇ ಇದೆಯಾ ಗೈಸ್? ಅಮೂಲಲ್ಲಿ ಇದ್ದಾನೆ ಗೈಸ್. ಏನು ಮಾಡ್ತಾವ ಆ ಕಡೆ ಮಚ್ಚ? ಸಿಕ್ತಾ? ಸಿಕ್ತು, 4 ಐತೆ, 2 ಕೊಡ್ಲಾ? ಸಿಕ್ಕಿಲ್ಲ, ನಿಜವಾಗ್ಲೂ ಸಿಕ್ಕಿಲ್ಲ ಮಚ್ಚ? ಇಲ್ಲಿ ಕೇಳತ್ತಾನೆ ಲಾಸ್ಟ್ ಅಂಡ್ ಫೌಂಡ್ದು. ಕೇಳಿದೆ ಇಲ್ಲ, ಯಾವಾಗ ಕೇಳ್ದೆ ಹೇಳು? ನೀನೇ ತಗೊಂಡು ಕೊಟ್ಟಿದ್ದೀಯ. ಲೇ ಎಂಥದ್ದು ಇಲ್ಲ ಕಣ, ಏನು ಹೇಳ್ತಿಲ್ಲ. ಕೇಳು ಒಂದ್ಸತಿ. ಇಲ್ಲ ಅವ್ರಿಗೆ ಇಲ್ಲ ಅಂದ್ರು. ಸರಿ ಬಾ ಹಂಗಾರೆ ಕ್ಲಾಸ್ ಕೊಡ್ತಾನೆ. ಆಮೇಲೆ ಟೀಚರ್ ಮಚ್ಚ ಪೇಜ್ ಹತ್ರ ಕೀ ಸಿಕ್ಕಿದ್ರೆ ಏನು ಮಾಡ್ತೀಯ ಮಚ್ಚ? ನಿಜ ಹೇಳು, ತಗೊಂಡಿಟ್ಕೊಂಡು ನೀನು ಮಚ್ಚ ಏನು ಮಚ್ಚ ಅವನಿಗೆ ಯಾಕೋ ಒಂದ್ಮೇಲೆ ಡೌಟು, ನಾನು ಹೇಳ್ತಾ ಇದ್ದೀನಿ ಮಚ್ಚ. ನಾನು ಇಲ್ಲ ಇಲ್ಲ ಮಚ್ಚ ಇಲ್ಲ ಪ್ರಾಮಿಸ್ ಅಂತೆಲ್ಲ ಹೇಳಿದ್ರು. ಪೊಲೀಸಾ? ಪ್ರಾಮಿಸ್ ಅಂತ ರೈಟ್ ಲೈಕ್ 2 hours ಕ್ಲಾಸ್.
ಇವಾಗ ಏನಾರು ಹೋಗ್ಬೇಕಂದ್ರೆ ನನ್ನ ಗಾಡಿ ಏನು ಫೋನ್ ಆಟೋಮೆಟಿಕ್ ಆಗಿ ರನ್ ಆಗ್ತೈತಲ್ಲ. ಗೈಸ್ ಅವರೇ ಅಲ್ವಾ ನಾನು ಕೊಟ್ಟಿದ್ದು. ಹಾಯ್ ಬ್ರೋ ಮಾಡು ಬ್ರೋ, ಹಾಯ್ ಮಾಡು ಬ್ರೋ, ಏನೋ ಒಂದು ಮಾಡು ಬ್ರೋ, ಶೇಕ್ ಹ್ಯಾಂಡ್ ಕೊಡು ಬ್ರೋ, ಶೇಕ್ ಹ್ಯಾಂಡ್ ಕೊಡು. ಚೆನ್ನಾಗಿ ಹಿಂದೆ ಒಂದು ನ್ಯೂಸ್ ರೆಕಾರ್ಡ್ ಮಾಡಿದ್ರು ಅವನ್ನ ಇಲ್ಲ ಏನಿಲ್ಲ ಅವನಿಗೆ ಒಂದು ನಿಮಿಷ. ಓಕೆ ಅವ್ನು ರೆಕಾರ್ಡ್ ಮಾಡಿದ್ರು. ಓ ಅವ್ರನ್ನ ಬನ್ನಿ ಬ್ರೋ ಇಲ್ಲಿ ಎಲ್ಲಿ ಒಬ್ಬಿಗ ಅಲ್ಲಿ ಲಾಸ್ಟ್ ಫೋನ್ ಕೊಟ್ರ ತಾನೆ. ಅವ್ನು ಕೇಳಿದ್ರು ಕೊಟ್ಟಿಲ್ಲ ಅಂತ ಅವರಲ್ಲ ಬ್ರೋ ಅಲ್ಲಿ. ಇಲ್ಲ ಬ್ರೋ ಕೊಟ್ಟಿದ್ರು. ಓ ನಿಜ ಸೀರಿಯಸ್ ಆಗಿ ಹೋಗ್ಬಿಟ್ಟು ಅವ್ನು ಪಾಪ ಮೊದಲೇ ಹಯ್ಯ ಹೋಗ್ಬಿಟ್ಟು ಹಯ್ಯಾಗ ಅವನೇ ಅಂದ್ಬಿಟ್ಟು ಕೊಟ್ಟಿದ್ದು ಬ್ರೋ. ಲಾಸ್ಟ್ ಫೋನ್ ಹಾಕಿ ಕೊಟ್ಟೆ ಬ್ರೋ. ಹೌದಾ? ಓಕೆ ಓಕೆ ಮೆತ್ತಿಗಳು ಬ್ರೋ, ಮೆತ್ತಿಗಳು ಬ್ರೋ. ಓಕೆ ಆ ಕಡೆ ಇಬ್ರು ಟೀಚರ್ ಇದ್ದಾರೆ ಬ್ರೋ. ಒಬ್ರು ಈ ಕಡೆ ಅವರು ಕೊಟ್ರ. ಅವ್ರು 6 ಗಂಟೆ ಮೇಲೆ ಬಾ ಅಂತ ಅವ್ನು ಆಲ್ರೆಡಿ ಅವ್ನ ಬೈಕ್ ದಿನ ರಿಪೇರಿ ಮಾಡ್ಬೇಕಾಗಿತ್ತು. ಯಾವ್ದೋ ಊರಿಗೆ ಹೋಗ್ಬೇಕಾಗಿತ್ತು. ಎನ್ಫೀಲ್ಡ್ ಬ್ರೋ ಕೊಟ್ಟಿರ್ತಾನೆ ಬ್ರೋ. ಕೊಟ್ಟೆ ಬ್ರೋ ನಿಜವಾಗೂ ಕೊಡಿ ಬ್ರೋ. ನಾನು ಅವ್ರು ಹೇಳ್ದಾಗ ಶಾಕ್ ಆಗ್ಬಿಟ್ಟೆ ಬ್ರೋ. ಎಲ್ಲಿ ಬೀಗನೆ ಹೋಯ್ತಾ ಅಂದ್ಬಿಟ್ಟು. ಇಲ್ಲ ಬ್ರೋ ನಿಜಾಕಿ ನೀವೆಲ್ಲ ಕೊಟ್ಟಿದ್ದು? ಹಾ ನಾನೇ ಬ್ರೋ ಕೊಟ್ಟಿದ್ದು. ಓಕೆ ಓಕೆ ಸಿಗೋಣ ಬ್ರೋ. ಬಾಯ್ ಬ್ರೋ, ಬಾಯ್ ಬ್ರೋ, ಬಾಯ್ ಬ್ರೋ. ಏನಾಯ್ತು ಮಚ್ಚ? ತೇಜಲ್ ಕೈಲಿ ಇಲ್ವಾ ಮಚ್ಚ? ಏ ಇಲ್ಲ ಮಚ್ಚ, ಚೆಕ್ ಮಾಡ್ತೇನೋ ಅಂತ ಕೇಳಿ ಮಚ್ಚ. ನಾನು ನಿನಗೆ ಹೇಳ್ಬೋದು ಮಚ್ಚ ಹೇಳಿದ್ದು ನೀನು ನೋಡಿದ್ರೆ ಸಿಗೋಬೇಕು ನಂತಲ್ಲೇ ಹಾಕ್ಬಿಟ್ರೆ. ಸೊ ಈ ಕಡೆ ಅಡನ್ ಕೂತಿದ್ನಂತೆ, ಏನಾದ್ರು ಇದೆಯಾ ಅಂತ ಕೇಳ್ದ. ಇಲ್ಲ ಅಂತ ಹೇಳುದು ಅಷ್ಟೇ ಅಲ್ವಾ ಮಚ್ಚ? ಬಿಡು ಆ್ಯಡಮ್ ಸ್ವಲ್ಪ ಸೀರಿಯಸ್ ಆಗೋಗ್ಲೆ, ಫುಲ್ ಕೋಪದಾಗಿದ್ದಾನೆ ಪಾಪ, ರೆಸ್ಪಾಂಡ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಟ್ರಾನ್ಸ್ಲೇಟರ್ ಆಗಿ ಹೇಳ್ತಾ ಇದ್ದೀನಿ ಅಲ್ವಾ ಮಚ್ಚಿ? ಸರಿ ಸರಿ ಸರಿ. ಎಷ್ಟು ಗಂಟೆಗೆ ಬರೋಕ್ಕೆ ಕೇಳಿದ್ರು ಅವರು? ಇಲ್ಲ ಇವ್ರು ನಾನು ಫೋನ್ ಮಾಡಿದ ತಕ್ಷಣ ನಾನು ಫ್ರೀ ಆಗಿದ್ದೆ. ಹಂಗಲ್ಲ ಮಚ್ಚ, ಇದು ಲಾಸ್ಟ್ ಟೈಮ್ ಫ್ರೆಂಡ್ ಇಲ್ಲ ಅದು ಒಂದು ಸ್ವಲ್ಪ ಆದ್ಮೇಲೆ Jamina, did you find any key in class? Actually, Royal Enfield key. Papa. Very sad. ಇವತ್ತು ಸೋಮವಾರ ಚಿಕನ್ ತಿಂತಿ ಅಂತ, ಚಿಕನ್ ಮಟನ್ ಎಲ್ಲ ತಿಂತಿ ಅಂತ. ನಾನಾ ಮಚ್ಚ? ನೀನೇ ಆಗ್ಲೇ ಹೇಳ್ದ ಮಚ್ಚ. ನನ್ನ ಮೇಲೆ ಕೋಪ ಇದ್ರೆ ಹೊಡೆದು ಬಿಡು ಮಚ್ಚ. ಪಾಪ ನಾನು ನೋಡೋ ಜನಕ್ಕೆ ಈ ತರ ಎಲ್ಲ ಮಿಸ್ಇಂಟರ್ಪ್ರೇಟ್ ಮಾಡ್ಬೇಡ. ಆಮೇಲೆ ಜನ ನೋಡೋದಕ್ಕಿಂತ ನಮ್ಮ ಅಮ್ಮ ನೋಡ್ತಾರೆ, ನಮ್ಮ ಅಮ್ಮ ನೋಡಿದ್ರೆ ಅಷ್ಟೇ ಬಿಡಿಸ್ಬಿಡ್ತಾರೆ. ಆಂಟಿ ಅವ್ನು ತಿಂತಾನೆ ಸುಳ್ಳು ಹೇಳ್ತಾರೋ. ನಾನು ಮಮ್ಮಿ ನನ್ನ ನಮ್ಮ ಮಮ್ಮಿ ನಾನು ತಿಂದಿಲ್ಲ, ಇವ್ ಸುಮ್ಮನೆ ಡೋ ಮಂಡೆ ನಾನು ನಿನ್ ಜೊತೆ ಚಿಕನ್ ತಿಂದಿರೋದು. ಚಿಕನ್ ಅಲ್ಲ ಮಟನ್ ತಿಂದಿರೋ. ಚಿಕನ್ ಆದ್ರೂ ಒಂದು ಲೆವೆಲಿಗೆ ಮಟನ್ ತಿಂದಿವಿ. ಅಮ್ಮ ಇವ್ನು ಯಾವ ರೇಂಜ್ಗೆ ಬ್ರೀಫ್ ಕೊಡ್ತಾನೆ ಅಂದ್ರೆ ನೀನು ನಂಬಿಡ್ಬೇಕು. ಆ ಥರ ಬ್ರೀಫ್ ಕೊಡ್ತಾನೆ, ನೀನು ನಂಬಕ್ಕೆ ಹೋಗ್ಬಿಡಮ್ಮ. ನೀನು ಸುಳ್ಳು ಹೇಳ್ತಾನೆ ಮಚ್ಚ. ಕ್ಲಾಸಲ್ಲಿ ನಾವು ತುಂಬಾ ನಗಾಡ್ಬಿಟ್ಟು ಎಲ್ಲ ಕಮ್ಮಿ ಇಲ್ಲ, ನಿನ್ನೇ ಉರಿಸ್ತಿದ್ದೆ. ಅದಕ್ಕೆ ನನಗೆ ಅಯ್ಯೋ ಅದಕ್ಕೆ ನನಗೆ ಡೌಟ್. ಏ ಇಲ್ಲ ಬಾ ಮಚ್ಚ, ಬೇರೆ ಯಾರ್ದಲ್ಲ. ಇನ್ನು ಅದೊಂದು ಏಬಲ್ ಅದು ಹೋಯ್ತು ಬಿಡು. ಅದಕ್ಕೆಲ್ಲ ನಿಂತ್ಕೊಳ್ಳೋದು ಕಷ್ಟ. ನೀನೇನೋ ನಾನು ಸ್ವಲ್ಪ ಉರಿಸ್ದೆ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ರಿವೀಸ್ ನಾನು ಪಾಪ ಆಡೋಂಗೆ ಹೆಲ್ಪ್ ಮಾಡಿ ಸುಸ್ತು ಆಗ್ಬಿಟ್ಟಿನಿ ಗೈಸ್. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಒಂದು ದೋಸೆ ತಗೊಳಕ್ಕೆ ಬಂದೀನಿ. ಒಂದು ದೋಸೆ ತಗೊಂಡು ಮತ್ತೆ ಫುಲ್ ಆಕ್ಟಿವ್ ನಾನು. ಆ್ಯಕ್ಚುಲಿ ಅದು ಲಾಸ್ಟ್ ಆ್ಯಂಡ್ ಫೌಂಡ್ ಸೆಕ್ಷನ್ಗೆ ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ಹೆಂಗಿದ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅದಕ್ಕೋಸ್ಕರ ನನ್ನ ಫ್ರೆಂಡು ನನಗೋಸ್ಕರ ನಾನು ಊಟ ತಿನ್ನೋದು ವೆಯ್ಟ್ ಮಾಡ್ತೀನಿ. ಕೆಲಸ ಇಲ್ಲ ಅದಕ್ಕೆ ಇವನ್ ಮೇಲೆ ಅಂತ ನನಗೆ ಪ್ರೀತಿನೇ ಇಲ್ಲ. ಈಸ್ ದುಶ್ಮನ್ ಮಚ್ಚ. ಏನು ಎಷ್ಟು ಒಂದು ನನ್ನ ಇನ್ನೂ ಡೌಟ್ ಹೋಗಿಲ್ಲ ನಿಮಗೆ ಮಚ್ಚ. ಒಂದು ವೇಳೆ ನಿನ್ನ ಕೈಗೆ ಏನಾದರೂ ಕೀ ಇದ್ದು ಚೆಕ್ ಮಾಡ್ತಾರೆ ಶಿಕ್ಷೆ ನಿನಗೆ ಹೇಳ್ಬಿಟ್ಟಿದ್ದೀನಿ. ನೀವು ಸಂಜೆ ನಿನ್ನ ಮನೆಗೆ ಹೋಗಲ್ಲ, ರೂಮಲ್ಲಿ ಹಾಕ್ಬಿಡ್ತೀನಿ. ಯಾಕೆ ಇಲ್ಲ ಅಂದ್ರೆ ಇಲ್ಲ ಅಲ್ವಾ ಮತ್ತೆ ಎಲ್ಲ ಮಚ್ಚ. ವೀಡಿಯೋಗೋಸ್ಕರ ಅಷ್ಟೇ ಮಚ್ಚ. ನೋಡಿದ್ರೆ ಫ್ರೆಂಡ್ ಚೆಕ್ ಮಾಡ್ಕೋ, ಬ್ಯಾಕ್ ಪಾಕೆಟ್ ಚೆಕ್ ಮಾಡ್ಕೋ. ಅಲ್ಲಿ ಇಟ್ಕೊಂಡು ಧೈರ್ಯವಾಗಿ ಹೇಳಲ್ಲ, ಅಷ್ಟು ಧೈರ್ಯವಾಗಿ ಹೇಳಲ್ಲ. ಇವ್ರೆ ನೋಡ ಕ್ಯಾಮ್ರಾ ಹಿಡ್ಕೊಂಡು ಅನಾಥ ನೋಡು. ನಿಮ್ಮ ಮೇಲೆ ಎತ್ತಾಗ್ತದೆ ಮಚ್ಚ. ನಾನು ನಿನ್ಮೇಲೆ ಎತ್ತಾಕಿಲ್ಲ. ಆ ವಿಡಿಯೋದಲ್ಲಿ ಏನಾದ್ರು ಅವ್ರ ಹೆಸರು ನಾನು ಹೇಳಿದೆ ನೋಡು, ಕ್ಯಾಂಟೀನ್ ಅಲ್ಲಿ ತೇಜಲ್ಲಿ ಇದ್ದಾನೆ. ಇವಾಗ ಚೆಕ್ 10 ನಿಮಿಷ ಟೈಮ್ ಕೊಡು, ಅದಾದ್ಮೇಲೆ ನಾನು ಬರ್ತೇನೆ ಸರ್ಚಿಂಗ್ ಮಾಡೋಣ. ಹಾಂ ಹೆಲ್ಮೆಟ್ ಹೋದಾಗ ಇರೋಬರ ಅವನ್ನೆಲ್ಲ ಕರ್ಕೊಂಡ್ ಬಂದು ಸರ್ಚ್ ಮಾಡಿ ಕ್ಯಾಮ್ರಾ ಫುಟೇಜ್ ತೆಗಿಸ್ದಾಗ ಮಾಡಿಸೋದು.
ಇಲ್ಲ ಅದೆಲ್ಲ ಚೆಕ್ ಮಾಡೈತಿದ್ರೆ ಯಾವಾಗ್ಲೂ ಹೋಗ್ಬಿಡ್ತಾ ಇದ್ದೆ. ಗಾಯ್ಸ್ ಇವಾಗ ಅಡ್ವಾನ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಬೆನೆಟ್ ಬಂದ ಹಾಯ್ 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 ಮಚ್ಚ ಹಾಯ್ 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 ಬೆನೆಟ್ ಹಾಯ್ ನೋಡಿದ್ರೆ ಮೇಲೆ ಹಂಗಿಲ್ಲ ಮಚ್ಚ ಅಲ್ಲಿ ಬೆನೆಟ್ ಕೂಡ ಇವಾಗ ಬೀಗ ಹೊಡ್ಕೋದಕ್ಕೆ ಸಪೋರ್ಟ್ ಮಾಡಕ್ಕೆ ಅಂತ ಬಂದವನೆ. ಬೆನೆಟ್ ಸುಗಮಣ್ಣ ಓಕೆ ಓಕೆ ಆಫ್ಟರ್ ಫುಡ್ ವಿಲ್ ಸ್ಟಾರ್ಟ್ ಓಕೆ. ನೋ ಫುಡ್ ಅಂಟಿಲ್ ಯು ಗೆಟ್ ಕೀ ಅಷ್ಟೇ. ಫುಡ್ ಇಲ್ಲ. ಐ ಹ್ಯಾವ್ ಆರ್ಡರ್ ಫುಡ್ ಫಾರ್ ಯು, ಯು ಗೋ ಹ್ಯಾವ್. Seriously, ಏನ ಏನು ಚೆಕ್ ಮಾಡ್ತಾ ಇರೋ ಏಯ್ ಇದು ನನ್ ಬೀಗ ಕಂಡ್ರೆ ಬಿಟ್ರ ಮಚ್ಚ ಮಚ್ಚ ನಾ ಬೀಗ ತಿರೋವರ್ಗು ಮಚ್ಚ ಏಯ್ ಮಾತ್ರ ಆಟಾಡ್ತಾ ಇರೇನಾ ಹಾ ಪ್ಲೇ ವಿತ್ ಮೀ ಹಾ ಪ್ಲೇ ವಿತ್ ಮೀ ಹಾ ಸಿಗದ್ ಬೇಡ ಯೋಚನೆ ಮಾಡಬೇಡ. ಹಾ ನನ್ನ ಹತ್ರ ಇಲ್ಲ ಕಣ. ಸಿ ಬ್ರೋ ಐ ಡೋಂಟ್ ಹ್ಯಾವ್ ದ ಕೀ. ವೈ ಯು ಟ್ರಾನ್ಸ್ಫರಿಂಗ್ ಮೀ? ಯು ಆರ್ ಡೌಟಿಂಗ್ ಮೀ, ಸಸ್ಪೆಕ್ಟಿಂಗ್ ಮೀ. ಅಲಿಗೇಷನ್ ಆನ್ ಪುಟಿಂಗ್ ಆನ್ ಯು. Because the only closest person to me is you. Oh, not you. Close, but you're not closest. Oh, Close it. oh. Wait, take some ದೋಸೆ and talk to you. ಗೈಸ್ ಕೊನೆಗೂ ಮಸಾಲೆ ದೋಸೆ ಬಂತು. ಆಗ್ಲಿಂದ ಬರ್ತಾ ಇದ್ದಿದ್ದೆಲ್ಲ ಫ್ರೆಂಡ್ ಇರೋರು ಎತ್ತಕೊಂಡು ಹೋಗ್ತಾ ಇದ್ರು. ಸೊ ಇವಾಗ ದೋಸೆಗೋಸ್ಕರ ನನ್ನ ಕೀ ಎತ್ತಾಕ್ಬಿಟ್ಟ. ನಾನು ದೋಸೆಗೋಸ್ಕರ ಕೀ ಎತ್ತಾಕ್ಬಿಟ್ಟೆ. ಏನು ಹೇಳ್ತಾ ಇದ್ಯಾ ಮಗನ್? ಕ್ಯಾಂಟೀನ್ ಒಳಗಡೆ ಜಾಗನೇ ಇಲ್ಲ ಗೈಸ್, ಅದಕ್ಕೆ ಈಚೆ ಕುತ್ಕೊಂಡು ತಿನ್ನೋಕೆ ಹೊರಟಿದ್ದೀವಿ. ಈಚೆ ಅಂದರೆ ಇಲ್ಲೇ. Go wash your hands, take one water bottle. That is the entry level for this food. One water bottle. I will give you, go. ವಾಟರ್ ಬಾಟ್ಲ್ ತರಕ್ಕೆ ಹೋಗಲ್ಲ ಅಂತಾನೆ ಕೊಟ್ಟಿ ಮಗ. ಫುಡ್ ಕೇಳ್ತಾನೆ ಮರ್ತಾಗ್ಬಿಟ್ಟವನಿ. ಬೇರೆ ಟವ್ ಇಸ್ ಫುಡ್. ಅವನು ಫೋನ್ ಮಾಡಿ ಕೇಳಿದೆ ಇಲ್ಲ ಅಂತ. ಅವ್ನು ತೇಜ ಹತ್ರ ಕೇಳಿದೆ, ಅವನು ಇಲ್ಲ ಅಂದ್ರೆ ಇವನು ಇಲ್ಲ ಬಿಡಿಲ್ಲ ತಂಗೆ ಇಲ್ಲ ಅಂತ. See, your friend is doubting me. What do you think? Because he is your friend, that is why. What? You are into this prank. Me into these pranks. How? What is the base of your words? Cigarette. Ooh. Yo. Psych. Cigarette. Guys, ನಂಬರ್ ಕೊಡ್ಬೇಡಿ. ಒಂದು ಚಾನೆಲ್ಗೆ ಅವ್ನು ರೀಚ್ ತರಬೇಕಂತ ಯಾವ ಲೆವೆಲ್ ಹೋಗ್ತಾರೆ, ಸಬ್ಸ್ಕ್ರೈಬರ್ಸ್ ಅದೆಲ್ಲ ಮೋಸ ಮಾಡ್ತಾರೆ. ಲೇ ಸುಳ್ಳು ಅದು ಹೆಂಗ್ ಬೊಗುಳ್ತೀಯ ಅಂದ್ರೆ ಹಂಗ. He cheats his customer, he just don't get subscribers. On what? How do you say these things? ಸೊ ಇಲ್ಲಿಗೆ ಊಟ ಮುಗೀತು ಗೈಸ್. ಅಡಾನ್ ಏನಾನ ಹೇಳ್ತಾನೆ, ಎಲ್ಲ ಕೇರ್ ಮಾಡಬೇಡಿ. ಈ ವಿಡಿಯೋಲಿ ನಿಮಗೆ ಗೊತ್ತಿರೋಷ್ಟು ಅಡಾನೋ ಗೊತ್ತಿಲ್ಲ. ಸುಮ್ಮನೆ ಕೆಲವು ಮೈಂಡ್ ಕನ್ವರ್ಟರ್ಸ್ ಇರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ಅವ್ರ ಬಗ್ಗೆ ಎಲ್ಲ ಅಷ್ಟು ಕೇರ್ ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಏನೋ ಡೈಲಾಗ್ ಕೊಡೋದಲ್ಲ ಮತ್ತೆ ಹೇಳಿ. ಏನಾಯ್ತಾ? ಏನಾಯ್ತಾ? ಏನ್ ತೋರ್ಸು? ಅರ್ಥ ಆಗ್ತಾ ಇಲ್ಲ. ಕೀ ಸಿಕ್ತಾ? ಕೀ ಸಿಕ್ತಂತೆ ಗೈಸ್. ನನ್ ಕೀ ಕೊಡು ಮುಚ್ಚ. ಕೂಲ್ ಡೌನ್ ವಾಟರ್ ಬಾಟಲ್. ಗೈಸ್ ಇವನ್ ಬೀಗೇನೋ ಸಿಕ್ತು, ನನ್ ಬೀಗ ಆಟಾಡಿಸ್ತಾನೆ. ಬೀಗ ಸಿಕ್ತು ತಾನೆ, ಖುಷಿ ಆಯ್ಕೊಂತಾನೆ, ಕೊಡಬೇಕು ಬೀಗನ. ನಾನೇನೋ ಮಾಡಿದೆ, ನಾನು ಯಾವುದೋ ಮನೇಲಿ ನಿಂತಿದ್ದೆ. ನಾನೇನು ಮಾಡಲಿ ಮಚ್ಚ? ನೀನು ಕಂಟೆಂಟ್ ಮಾಡ್ಬೇಕು, ನನ್ನಿಂದ ದುಡ್ಡು ಸಂಪಾದನೆ ಮಾಡಿದೆ, ನನಗೆ ಇಷ್ಟ ಇಲ್ಲ. ಇವಾಗ ಎಡನೋ ಬೀಗ ಸಿಕ್ಕಿರೋದಕ್ಕೆ ಎಲ್ಲಿ ಸಿಕ್ತು, ಹೆಂಗೆ ಸಿಕ್ತು, ಗಾಡಿ ಕೀ ಎಲ್ಲಿ ಬೀಸಾಕ್ದ, ಎಲ್ಲಿ ಬಿಟ್ಟಿದ್ದ, ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೆಯೋದಕ್ಕೆ ಅಂತ ಹೇಳಿದ್ದಾರೆ. ಅವನದೇ ಪ್ರಾಸೆಸ್ ಮಾಡ್ತಾವನ, ಆ ಕಡೆ ಬರೀತಾವನೆಲ್ಲ. ಇದು ಲಾಸ್ಟ್ ಅಂಡ್ ಕೀ ಇದರಲ್ಲಿ ಸಿಕ್ಕಿದೆಯಂತೆ. ಅವನ ಆ ಕಡೆ ಡೀಟೇಲ್ಸ್ ಫಿಲ್ ಮಾಡ್ಬಿಟ್ಟು ಬೀಗ ಇಸ್ಕೊಂತಾನ. ನಾನು ಈ ಕಡೆ ಎಲ್ಲಿ ಒಂದು ಕಾಲ್ ಬಂದಿತ್ತು ಮಾತಾಡೋಕ್ಕೆ ಅಂತ ಹೇಳಿದ್ದೆ. ಹಾಂ ಸರಿ. ಡ್ಯಾಡಿಗೆಲ್ಲ ಕಾಲ್ ಮಾಡಿ ಹೇಳೋನೆ ಗೈಸ್ ಬೀಗ ಕಳೆದೋಗಿದೆ ಅಂತ. ಹೆಂಗೂ ಹೇಳ್ತೀಯ ಮಚ್ಚ ನೀನು? ಬೀಗ ಕೊಡು ಮಚ್ಚ ಬೀಗ. ಗೈಸ್ ಇದೇ ಗೈಸ್ ಆ್ಯಡ್ ಆನ್ ಬೀಗ.
ಕೊನೆಗೂ ಸಿಕ್ಕಿದೆ ಮಚ್ಚ. ಹೌ ಇಸ್ ಯು ಫೀಲಿಂಗ್ ಮಚ್ಚ? ಸೂಪರ್. ಲೈಕ್ ನಮ್ಮ ಹುಡುಗರಿಗೆಲ್ಲ ಅಪಾಲಜೈಸ್, ನೀವ್ ಯಾರು ತಗೊಂಡಿಲ್ಲ, ನೀವೆಲ್ಲ ಒಳ್ಳೆಯವ್ರ. ಭಯ ಹಂಗೆ ಮಾಡ್ತೀನಿ. ನನ್ನ ಮೇಲೆ ಇಲ್ಲ ನೀನು ಒಳ್ಳೆ ಹುಡುಗ, ನೀನು ಒಳ್ಳೆ ಹುಡುಗ. ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೆ. ಎಲ್ಲ ನಿನ್ ಕೀ ಎಲ್ಲ ಈಗ ನೆಕ್ಸ್ಟ್ ಪ್ರಾಂಕ್ ನಂಬರ್ 2 ಈಗ ನಿಜವಾಗಿ ಪ್ರಾಂಕ್ ಸ್ಟಾರ್ಟ್ ಆಲ್ರೆಡಿ ಇದೆ, ಹೆವಿ ಡ್ಯೂರೇಷನ್ ಆಗ್ಬಿಟ್ಟಿದೆ. ನನಗೆ ಪ್ರಾಬ್ಲಮ್ ಮಾಡೋದು, ನಾನು ಇನ್ನೇನೋ ಪ್ರಾಬ್ಲಮ್ ಆಯ್ತಾ? ಇಲ್ಲ ತಾನೆ, ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಮಾಡ್ಬಾರ್ದು ಮಚ್ಚ, ಅಷ್ಟೇ. ಇದು ಸಿಂಪಲ್ ಪಾಲಿಸಿ ಅಲ್ಲ ಗೈಸ್. ಬೆನೆಟ್ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಗೈಸ್. ಇವನು ಒಂದು ಡೈಲಾಗ್ ಹೇಳ್ದ, ಅದು ಅಕ್ಕಿ ಎತ್ಕೊಂಡು ಓಡ್ದ ಕಾಣಿಸ್ತಾನೆ ಇಲ್ಲ ಎಲ್ಲೂ, ಆ ರೇಂಜಿಗೆ ಓಡೋಗ್ಬಿಟ್ಟವನೆ. ಯಾವ ಥರ ಟ್ರೈನ್ ಮಾಡೋದು ನೋಡಿ ಗೈಸ್ ಇವನು. ನೋಡಿ ಗೈಸ್ ಬರ್ತಾವನೆ ಬಿಡಿ ಮಗ, ಬೀಗ ಎತ್ತಾಕೊಂಡು. ಮೂರು ಬೀಗನೂ ಹೋಯ್ತಲ್ಲಪ್ಪ. ಇದೇ ಗೈಸ್ ನನ್ನ ಬೀಗ. ಓಕೆ, ಗುಡ್ ಬೈ. ಇವನ ಹತ್ರ ಇಟ್ಕೊಂಡ್ಬಿಟ್ರೆ ಅಷ್ಟೇ ಗೈಸ್. ಇವ್ನು ಮಾಡ್ದಿಲ್ಲ ಅಂದ್ರೆ ಇವ್ನು ಚೇಳಾಗ ಉಳ್ಕೆಲ್ಲ ಮಾಡಿಸ್ಬಿಟ್ಟು ಹೋಯ್ತಿಸ್ಬಿಡ್ತಾನೆ ಬಿಡಿ ಮಗ. ಕೊನೆಗೂ ನನ್ನ ಕೀ ಸಿಕ್ತು, ಆ್ಯಡ್ ಆನ್ಗೆ ಅವ್ನ ಕೀ ಸಿಕ್ತು, ಅಷ್ಟೇ ಗೈಸ್. ಹ್ಯಾಪಿ ಎಂಡಿಂಗ್, ಸಕ್ಸಸ್ಫುಲ್ ಅಷ್ಟೇ. ಪೀಸ್ ಮಚ್ಚ. ಹ್ಯಾಪಿ ಅಣ್ಣ? ಹ್ಯಾಪಿ ಹ್ಯಾಪಿ How is you feeling, bro? All good. You got the key. Yeah, you pranked him, right? Lovely fella. How can I prank you, man? Oh, I like that. Lovely. First time complimenting somebody. Lovely. Stay happy. Do good things. Good things will happen to you. ಕಳ್ಳನ? ಯಾರು ಕಳ್ಳ? ಕಾಲೇಜ್ ಅವರೇನಾ? ಏನು ಮಚ್ಚ, ಏನೋ ಹೇಳ್ದೆ? ಗ್ಯಾಪಲ್ಲಿ ನೀನು ಮಿಸ್ ಆಗಿದ್ದಲ್ಲ ಸ್ವಲ್ಪ ಹೊತ್ತು. ಆದ್ರೂ ನೀನು ಆಫೀಸಲ್ಲಿ ನೀನೇ ತಂದು ಕೊಟ್ಟು. ಏ ಮಚ್ಚ, ನಾನ್ ನಿನ್ ಜೊತೆನೆ ಇದ್ದ ಕಣ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪಲ್ಲಿ ಮಿಸ್ ಆದೆ. ಯಾವ್ದು ನಾನು ಯಾವ್ದೋ I suspect it. ಸಸ್ಪೆಕ್ಟ್ ಹಿಡ್ಕ ಬಾಟ್ ಹಿಡ್ಕ. We can ask that person in the office, no? ಏ ಹಂಗೆಲ್ಲ ನಡೆಯಲ್ಲ ಕಣ ಇಲ್ಲಿ. ಕೇಳೋಣದ ಏ ನಾನ್ ಅದ್ ಹೆಂಗ ಕೇಳಿದ್ರೆ ಏನು? ಕೇಳಪ್ಪ ನಂಗೆ. ಇಲ್ಲ, ಹಂಗಿದ್ರೆ ಇವ್ನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಿ, ಇವ್ನು ಡೈರೆಕ್ಟ್ ಆಗಿ ಹೋಗಿ ಕೊಟ್ಟಿರಲ್ಲ, ಬೇರೆ ಯಾರ ಕೈಗಾದ್ರೂ ಕೊಡ್ತಾರೆ. ಅಯ್ಯೋ ಏನೋ ಮಚ್ಚ, ಹೆವಿ ತಲೆ ಬೆಳೆಸಿಯಲ್ಲ. ಏನೋ ಹೇಳ್ತಾ ಇದೆಯಾ? ಎಲ್ಲಿಟ್ಟಿದ್ರಾ? ಏ ಬೆನೆಟ್ ಬ್ಯಾಗ ಬೇಡ. ಏ ನೀನ್ ಅಜ್ಜಿ ಗೈಸ್, ಇವ್ನು ಯಾರೋ ಇಷ್ಟೊಂದು ಮಾತಾಡ್ತಾನೆ. ಬ್ಯಾಗಲ್ಲೆಲ್ಲ ಇಕ್ಕಿದ್ದೆ, ಎತ್ತಕೊಂಡು ಹೋಗ್ಬಿಟ್ರೆ ಹೆಂಗೆ? ಓಯ್ ಹಾಯ್, ಆರಾಮ? ಆಗೋದ ಕ್ಲಾಸು? ನಂದು ಅಷ್ಟೇ, ದಿನದ ಕ್ಲಾಸ್ ಮುಗೀತು. ವೇರ್ ಈಸ್ ಮೈ ಬ್ಯಾಗ್? Hey, seriously, I swear, I don't know. I swear I don't know. First of all, why I need your bag? Good answer. Good exclamatory statement. I don't need book, I don't need bag. I don't bring pen also when I study in college. So why I need a bag? ನನ್ನ ಬ್ಯಾಗ್ ನಾನು ಆ ಕಡೆ ಇಕ್ಕಿದ್ದೆ. ನೋಡೋಣ ಗೈಸ್, See, one day ಕೊನೆಗೂ ನನಗೆ ಏನು ಬಿಟ್ರೆ ಮಾಡಿಲ್ಲ. ಬಿಕಾಸ್ ಯಾಕಂದ್ರೆ ಅವ್ರು ಈ ವಿಡಿಯೋ ನೋಡಿಲ್ಲ. he forgot his bag here. ಏ ಐ ಡಿಂಟ್ ಫರ್ಗಾಟ್, ಐ ಜಸ್ಟ್ ಡೌಟೆಡ್ ಯು ಹ್ಯಾವ್ ಟೇಕನ್ ಮೈ ಬ್ಯಾಗ್ ಅಂಡ್ ಕೆಪ್ಟ್ ಎಲ್ಸ್ವೇರ್. ಸೊ ಡೋಂಟ್ ವೆರಿ, ಯು ಡಿಂಟ್ ಬಿಟ್ರೆ ಮೀ. Thank you. ನಾನು ಐ ಆಲ್ಸೋ ಡಿಂಟ್ ಬಿಟ್ರೆ ಯು. ಓಕೆ, You can take it. But frankly, I'll ask you. Should you prank it? ಡಿಡ್ ಐ ಪ್ರ್ಯಾಂಕ್ add on? See this video tomorrow in YouTube, you'll get to know. Okay, peace.